ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನೋಡ್ರೆ, ಏನಿವತ್ತು ಲಗ್ಗೆರೆನಲ್ಲಿ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನವರು ಏನು ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡರ ಪ್ರತಿಮೆ ಜೊತೆಗೆ ಕಾವೇರಿ ತಾಯಿಯ ಪ್ರತಿಮೆಯನ್ನ ಅನಾವರಣ ಮಾಡೋ ನಿಟ್ಟಿನ ಒಂದು ಪ್ರಯತ್ನ. ಕೆಂಪೇಗೌಡರ ಕುರಿತಾಗಿ ತಮ್ಮ ಅಭಿಪ್ರಾಯ ಬೇಕು. ಕೆಂಪೇಗೌಡರು ನಮ್ಮ ಬೆಂಗಳೂರನ್ನು ಕಟ್ಟಿದ್ದಾರೆ. ಅವರು ಯಲಹಂಕದಲ್ಲಿ ಹುಟ್ಟಿ ಬಂದು ನಮ್ಮ ಬೆಂಗಳೂರನ್ನು ಒಂದು ಒಳ್ಳೆ ನಗರವನ್ನಾಗಿ ರೂಪಿಸಿದ್ದಾರೆ. ನಮ್ಮ ದೇಶಕ್ಕೆ ಇದು ಮಾದರಿಯಾಗಿದೆ. ಜೊತೆಗೆ ನಮ್ಮ ವಿಶ್ವದಲ್ಲಿ ಕೂಡ ಮಾದರಿ ನಗರವಾಗಿ ರೂಪುಗೊಂಡಿದೆ. ವಿಶ್ವದೆಲ್ಲೆಡೆ ಬೆಂಗಳೂರು ಅಂದ್ರೆ ಕೂಡ ಪ್ರಸಿದ್ಧಿ ಆಗಿರೋದಕ್ಕೆ ನಮ್ಮ ಕೆಂಪೇಗೌಡರ ಕೊಡುಗೆ ಅಪಾರವಾಗಿದೆ. ಅವರು ಬಂದು ನಮ್ಮ ನಾಡನ್ನು ಎಲ್ಲಾ ಜನಾಂಗಕ್ಕೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಅವರು ಒಬ್ಬ ಒಂದೇ ಜಾತಿ ಅಥವಾ ಒಂದೇ ಜನಾಂಗಕ್ಕೆ ಅನುಕೂಲ ಮಾಡಿದ್ದಲ್ಲ, ಎಲ್ಲಾ ಜನಾಂಗಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ನಾಡನ್ನು ಸುಭದ್ರವಾಗಿ ಎಲ್ಲಾ ಜನಾಂಗನ ಒಗ್ಗಟ್ಟಾಗಿ ತಗೊಂಡು ಎಲ್ಲಾ ಜಾತಿ ಧರ್ಮಗಳನ್ನು ಒಗ್ಗಟ್ಟಾಗಿ ತಗೊಂಡು ಎಲ್ಲರಿಗೂ ಒಂದೊಂದು ಕಸಬು ಉಪಕಸಬುಗಳ ರೀತಿಯಲ್ಲಿ ಅವರವರ ಬೀದಿಯಲ್ಲಿ ಒಂದೊಂದು ತಿಂಗಳ ಪೇಟೆ, ಬಳೆಪೇಟೆ ಎಲ್ಲಾ ಜನಾಂಗಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನು ನಮ್ಮ ಆರ್ ನಗರ ಭಾಗದಲ್ಲಿ ನಮ್ಮ ಲಗ್ಗೆರೆ ವಾರ್ಡ್ನಲ್ಲಿ ತುಂಬಾ ಅದ್ಭುತವಾಗಿ ಈ ಭಾಗದಲ್ಲಿ ಇವತ್ತು ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಕೂರಿಸ್ತಾ ಇದ್ದಾರೆ. ಇದು ತುಂಬಾ ಖುಷಿ ಕೊಡುವಂಥದ್ದು. ನಾವೆಲ್ಲರೂ ನಮ್ಮ ಭಾಗದಲ್ಲಿ ಅಕ್ಕಪಕ್ಕದ ಭಾಗದವರೆಲ್ಲ ಒಟ್ಟಾಗಿ ಸೇರಿ ಇದನ್ನ ಕೆಂಪೇಗೌಡ ಪ್ರತಿಮೆಯನ್ನು ನಾವು ಇವತ್ತು ಕೂರಿಸ್ತಾ ಇದೀವಿ. ಮುಂದೆ ಅನಾವರಣ ದಿನ ಒಂದು ಬರುತ್ತೆ, ಅವತ್ತು ಕೂಡ ವಿಜೃಂಭಣೆಯಿಂದ ಮಾಡಿ ನಮ್ಮ ಕೆಂಪೇಗೌಡ ಇದನ್ನ ಎಲ್ಲ ನಗರದಲ್ಲಿರೋ ನಮ್ಮ ಭಾಗದಲ್ಲಿರೋ ಎಲ್ಲ ಜನರಿಗೂ ಎಲ್ಲರಿಗೂ ಅವ್ರ ಬಗ್ಗೆ ತಿಳುವಳಿಕೆ ಮೂಡೋದಕ್ಕೋಸ್ಕರ ಈ ಪ್ರತಿಮೆಯನ್ನು ಮೂಡಿಸ್ತಾ ಇದೀವಿ. ಪ್ರತಿಮೆಗಳನ್ನ ನಾವು ಯಾವ ಕಾರಣಕ್ಕೋಸ್ಕರ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ? ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ತತ್ವ, ಸಿದ್ಧಾಂತ, ಆದರ್ಶ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮುಂದಿನ ಪೀಳಿಗೆಗೆ? ನಮ್ಮ ಯುವ ಜನಾಂಗಕ್ಕೆ ಕೆಂಪೇಗೌಡರು ಯಾರು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ಕಾನ್ವೆಂಟ್ಗಳಲ್ಲಿ ಅದ್ರ ಬಗ್ಗೆ ಕಲಿಸೋದಿಲ್ಲ. ಈ ರೀತಿ ನಾವು ಪ್ರತಿಮೆಗಳನ್ನ ಕೂಡಿಸೋದ್ರಿಂದ ನಮ್ಮ ಯುವ ಜನತೆಗೆ, ಮಕ್ಕಳಿಗೆ ಮತ್ತೆ ಯುವ ಜನರಿಗೆ ಎಲ್ಲ ಗೊತ್ತಾಗುತ್ತೆ ಇದು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಓಡಾಡ್ಬೇಕಾದ್ರೆ. ಅವಾಗ ಅವ್ರ ತಂದೆ ತಾಯಿಗಳು ಹೇಳ್ತಾರೆ ಕೆಂಪೇಗೌಡರು ಇಂಥವ್ರು, ಇದು ನಮ್ಮ ನಾಡನ್ನು ಕಟ್ಟಿ ಬೆಳೆಸಿದವರು, ಅದರಿಂದ ಅನುಕೂಲ ಆಗ್ತಿದೆ, ಬೇರೆಯವ್ರಿಗೂ ಇದು ಪ್ರೇರಣೆ ಆಗುವಂಥದ್ದು. ಧನ್ಯವಾದಗಳು ಗೌಡ್ರೆ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.